ಹಾಯ್ ಎವ್ರಿವನ್. ಇವತ್ತು ಶಾಬುದಿನ್ನಿ ಹಾಗೂ ಬಟಾಟೆಯನ್ನು ಬಳಸಿಕೊಂಡು ಉಪವಾಸದ ಸಮಯದಲ್ಲಿ ತಿನ್ಬೋದಾದಂತಹ ಹಪ್ಪಳವನ್ನು ಮಾಡಿ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಅರ್ಧ kg ಶಾಬುದಿನ್ನನ ನೆನೆ ಹಾಕಿ ಮಿಕ್ಸಿಗೆ ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಬಟಾಟೆಯನ್ನು ತೆಗೆದುಕೊಂಡು ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಹೆರ್ಚು ಮಣಿಲೆ ಈ ಥರ ಹೆರ್ಸ್ತಾ ಇದ್ದೀನಿ ನೋಡಿ. ಹೆಚ್ಚಿದ ನಂತರ ಅದನ್ನು 2 ಗ್ಲಾಸ್ ನೀರಲ್ಲಿ ಸ್ವಚ್ಛವಾಗಿ ತೊಳೆದು ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಇಡಬೇಕು. ಅದು ಸ್ವಲ್ಪ ಕುದ್ದ ನಂತರ ಅದಕ್ಕೆ ಶಾಬುದಿನಿಯನ್ನು ಏನು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರ್ತೀವಲ್ವ ಆ ಹಿಟ್ಟನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಹಾಗೂ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಬೇಕ್ರಿ. ಮತ್ತು ಇದರ ಹಪ್ಪಳದ ಸ್ಪೆಷಾಲಿಟಿ ಏನಂದ್ರೆ ಇದರಲ್ಲಿ ಉಪ್ಪನ್ನು ಬಿಟ್ಟರೆ ಮತ್ತೇನು ಹಾಕಿಲ್ಲ. ಮಸಾಲೆ ಪದಾರ್ಥಗಳಾದಂತಹ ಅಜ್ವಾನ, ಎಳ್ಳು ಆ ಪದಾರ್ಥಗಳನ್ನೆಲ್ಲ ಹಾಕಿಲ್ಲ ರೀ. ಹಿಟ್ಟು ರೆಡಿ ಆದ ನಂತರ ಬಿಸಿಲಲ್ಲಿ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಹಾಕಿ ಅದರ ಮೇಲೆ ಚಿಕ್ಕ ಚಿಕ್ಕದಾಗಿ ಹಪ್ಪಳವನ್ನು ಹಾಕ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ಈ ಥರ ಹಾಕಬೇಕು. 2 ದಿನಗಳ ಕಾಲ ಬಿಸಿಲಲ್ಲಿ ಹಪ್ಪಳವನ್ನು ಒಣಗಿಸಬೇಕು. ಹಪ್ಪಳ ಒಣಗಿದ ನಂತರ ಈ ಥರ ಇದೆ ನೋಡಿ. ಈಗ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಕಾದ ನಂತರ ಹಪ್ಪಳವನ್ನು ಹುರಿದುಕೊಳ್ಳಬೇಕು. ಈಗ ಕ್ರಿಸ್ಪಿಯಾದ ಗರಿಗರಿಯಾದ ಹಪ್ಪಳ ರೆಡಿ ಆಯಿತು. ಇಲ್ಲಿ ನೋಡಿ ಈ ಥರ ಹಪ್ಪಳವನ್ನು ಹುರಿದುಕೊಳ್ಳಬೇಕು. 2 ಪದಾರ್ಥವನ್ನು ಬಳಸಿ ಮಾಡಿರುವಂಥ ಈಜಿ ರೆಸಿಪಿ ಇದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೂ ಹಪ್ಪಳ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ನಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಧನ್ಯವಾದಗಳು.